ಹಾಯ್ ಎಲ್ರಿಗೂ ನಮಸ್ಕಾರ. ಚಿತ್ರರಂಗ ಒಂಥರ ಮಾಯಾಲೋಕ. ಈ ಬಣ್ಣದ ಲೋಕದ ಮಾಯೆಯಲ್ಲಿ ಉಳಿದವರೆಷ್ಟೋ ಅಳಿದವರೆಷ್ಟೋ. ಯಶಸ್ಸನ್ನು ಕಂಡವರು ಕೂಡ ಬದುಕನ್ನು ತಾವೇ ಕೊನೆಗೊಳಿಸಿಕೊಂಡಿದ್ದಾರೆ. ಅಂಥವರ ಕುರಿತಾದ ಮಾಹಿತಿ ಇಲ್ಲಿದೆ. ನನಗೆ ವಿಶ್ರಾಂತಿನ ಬೇಡ, ಏನು ಬೇಡ, ನಾನು ಎಲ್ಲೂ ಹೋಗಲ್ಲ. ಇದು ನನ್ನ ಮನೆ, ನೀವು ನನ್ನವರು, ನನಗೆ ತಾಳಿ ಕಟ್ಟೋರು. ನಿಮ್ಮ ಒಳ್ಳೆಯದು ಕೆಟ್ಟದ್ದು ಎಲ್ಲ ನನಗೆ ಸೇರಿದ್ದು. ನಿಮ್ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ, ನಿಮ್ ಹೃದಯ ಎಲ್ಲ ನಂದು. ನ್ಯಾಯವಾಗಿ ನನಗೆ ತಲುಪಿಸಬೇಕಾದ ವಸ್ತುಗಳನ್ನ ನನ್ನ ವಶಕ್ಕೆ ನೀವು ಹೋಗು ಅಂತೀರಾ, ದೂರ ಹೋಗು ಅಂತ. ನಾನು ಹೋಗಲ್ಲ, ಖಂಡಿತವಾಗಿ ಹೋಗಲ್ಲ. ನೀವು ಕಟ್ಟೋದು ಹೋಗಲ್ಲ. ಕನ್ನಡ ಚಿತ್ರರಂಗದ ಸ್ಟಾರ್ ನಟಿ ಮಿನುಗುತ್ತಾರೆ ಕಲ್ಪನಾ. ಒಂದು ಕಾಲದಲ್ಲಿ ಮನಮೋಹಕ ಅಭಿನಯದಿಂದ ಕನ್ನಡ ಸಿನಿರಂಗವನ್ನು ಆಳಿದ ಕಲ್ಪನಾ ಬೇರೆ ಭಾಷೆಯ ಚಿತ್ರಗಳಲ್ಲಿಯೂ ನಟಿಸಿದ್ರು. ಆದರೆ ವೈಯಕ್ತಿಕ ಜೀವನದಲ್ಲಿ ಒಂಟಿತನ ಖಿನ್ನತೆಗೆ ಒಳಗಾಗಿದ್ರಂತೆ. ಅವರು ನಿದ್ದೆ ಮಾತ್ರೆ ಸೇವಿಸಿ ಸಾವನ್ನಪ್ಪಿದ್ರು ಎಂದು ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಹರಳು ನುಂಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಎನ್ನುತ್ತಾರೆ. ಅಯ್ಯೋ ಬಿಕನಾಸಿ, ಹಳೆ ಬಿಕನಾಸಿ, ಎಷ್ಟೇ ಕೊಬ್ಬು ನಿನಗೆ, ಹೊಡೆದ ಅಂದ್ರೆ ಕಾಲು ಮುರಿದು ಕೈ ಕೊಟ್ಟು ಬಿಡ್ತೀನಿ. ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟಿ ಮಂಜುಳಾರವರು ಬಾಲನಟಿಯಾಗಿ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟರು. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ನಾಗ್, ಶ್ರೀನಾಥ್, ಕಲ್ಯಾಣ್ ಕುಮಾರ್ ಸೇರಿದಂತೆ ಹಲವು ದಿಗ್ಗಜರ ಜೊತೆ ನಟಿಸಿ ಸೈ ಎನಿಸಿಕೊಂಡಿದ್ರು. ಇವರು ತೆಲುಗು, ತಮಿಳು ಸಿನಿಮಾಗಳಲ್ಲಿಯೂ ಅಭಿನಯಿಸಿದ್ರು. ಆದರೆ 35 ವರ್ಷಕ್ಕೆ ಅಭಿಮಾನಿಗಳಿಂದ ದೂರವಾದರು. ಕೆಲವು ಮಾಹಿತಿಗಳ ಪ್ರಕಾರ ಗ್ಯಾಸ್ ಸಿಲಿಂಡರ್ ಲೀಕ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ್ರು ಎನ್ನಲಾಗಿದೆ. ಆದರೆ ಇವರ ಸಾವಿನ ಕಾರಣವು ನಿಗೂಢವಾಗಿದೆ. ಏನಂತ ತಿಳ್ಕೊಂಡಿದ್ದೆ ಸರ್? ಬಲೆ ಇದ್ದೀರಾ ಸರ್? ಬಂದ ಜಾಗದಲ್ಲಿ ಖರ್ಚೆ ಇಲ್ದೆ ಮದ್ವೆನೇ ಮುಗಿಸ್ಬಿಟ್ರಲ್ಲ. ತಗೊಳ್ಳಿ ನಿಮ್ ಚಾಕ್ ಪೀಸ್. ಜಾಸ್ತಿ ಕೊರಿಬೇಡಿ, ಕ್ಲಾಸ್ ರೂಮ್ ಅಲ್ಲಿ ಬರೀರಿ. ಯಾಕೆ ಸರ್ ರೇಗ್ತೀರಾ? ಸ್ಕೂಲ್ಗೆ ಪಾಠ ಹೇಳಕ್ ಬರ್ತೀರಾ, ಮೈ ತುಂಬಾ ಬಟ್ಟೆ ಹಾಕೊಂಡ್ ಬರಕ್ಕಾಗಲ್ವಾ? ಹಿಂಗ್ ಅರ್ಧಂಬರ್ಧಂ ಬಿಟ್ಕೊಂಡ್ ಬಂದ್ರೆ ಮಕ್ಕಳ ಜೊತೆ ನಾನು ಕೆಟ್ಟೋಗಲ್ವಾ? ನಾನೇನೋ ಸರಿಯಾಗೇ ಇದ್ದೀನಿ, ನೀವ್ ನೋಡೋ ನೋಟ ಸರಿಯಾಗಿಲ್ಲ ಅಷ್ಟೇ. 90ರ ದಶಕದ ಬೋಲ್ಡ್ ಬ್ಯೂಟಿ ಸಿಲ್ಕ್ ಸ್ಮಿತಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಐಟಮ್ ಸಾಂಗ್ ಅಂದ್ರೆ ಮೊದಲು ನೆನಪಿಗೆ ಬರೋದೇ ಸಿಲ್ಕ್ ಸ್ಮಿತಾ. ಈಕೆಯ ಡ್ಯಾನ್ಸ್ ನೋಡಲೆಂದೇ ಹಲವರು ಥಿಯೇಟರ್ಗೆ ಹೋಗ್ತಿದ್ರು. ಕನ್ನಡ, ತಮಿಳು ಸೇರಿದಂತೆ ಬಹುಭಾಷೆಗಳಲ್ಲಿ ನಟಿಸುತ್ತಿದ್ದ ಸಿಲ್ಕ್ ಸ್ಮಿತಾ ಕ್ರೇಜ್ ಹೆಚ್ಚಿರುವಾಗಲೇ ಆತ್ಮಹತ್ಯೆಗೆ ಶರಣಾದರು. ಈ ನಟಿಯ ಸಾವಿಗೆ ಕಾರಣ ಏನು ಎಂಬುದು ಇಂದಿಗೂ ನಿಗೂಢ. ಮಠ ಸಿನಿಮಾದ ಮೂಲಕ ಖ್ಯಾತಿ ಪಡೆದವರು ನಿರ್ದೇಶಕ ಗುರುಪ್ರಸಾದ್. ಅದ್ಭುತ ಬರವಣಿಗೆಯಿಂದಲೂ ಹೆಸರು ಮಾಡಿದ್ರು. ಸಾಕಷ್ಟು ಸಾಲ ಮಾಡಿಕೊಂಡಿದ್ರು ಎಂದು ತಿಳಿದು ಬಂದಿದ್ದು, ಇದೇ ಕಾರಣಕ್ಕೆ ಅವರು ಇತ್ತೀಚೆಗೆ ಆತ್ಮಹತ್ಯೆಗೆ ಶರಣಾದರು. ಸ್ಯಾಂಡಲ್ವುಡ್ನಲ್ಲಿ ಕೆಲವು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದ ಉದ್ಯಮಿ ಸೌಂದರ್ಯ ಜಗದೀಶ್ ಅವರು ತಮ್ಮ ಮನೆಯಲ್ಲೇ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಬಿಲ್ಡರ್ ಕೂಡ ಆಗಿದ್ದ ಅವರು ತಮಗಾಗಿದ್ದ ವಂಚನೆಯಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು ಎನ್ನಲಾಗ್ತಿದೆ. ಹಿಂದಿ ಚಿತ್ರರಂಗದಲ್ಲಿ ಜನಪ್ರಿಯತೆ ಪಡೆದಿದ್ದ ನಟ ಸುಶಾಂತ್ ಸಿಂಗ್ ರಜಪೂತ್ ರವರ ಸಾವು ಬಾಲಿವುಡ್ ಸೇರಿದಂತೆ ರಾಷ್ಟ್ರಮಟ್ಟದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಸುಶಾಂತ್ ರವರು ತಮ್ಮ ಮನೆಯಲ್ಲೇ ನೇಣಿಗೆ ಶರಣಾಗಿದ್ರು. ಇವರ ಸಾವಿನ ಬಗ್ಗೆ ಹಲವು ಅನುಮಾನಗಳಿದ್ದು, ಸಿಬಿಐ ಇನ್ನೂ ಪ್ರಕರಣದ ತನಿಖೆ ನಡೆಸುತ್ತಿದೆ. ಇನ್ನು ಅಗ್ನಿಸಾಕ್ಷಿ ಧಾರಾವಾಹಿಯ ಮೂಲಕ ಖ್ಯಾತಿ ಪಡೆದಿದ್ದ ಕಿರುತೆರೆ ನಟ ಸಂಪತ್ ಜೈರಾಮ್, ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದ ಜಯಶ್ರೀ ರಾಮಯ್ಯ, ಬ್ರಹ್ಮಗಂಟು ಹಾಗೂ ನಿನ್ನಿಂದಲೇ ಧಾರಾವಾಹಿಗಳ ಮೂಲಕ ಚಿರಪರಿಚಿತರಾಗಿದ್ದ ನಟಿ ಶೋಭಿತಾ ಶಿವಣ್ಣರವರ ಆತ್ಮಹತ್ಯೆ ಸಿನಿಮಾ ರಂಗವನ್ನು ತಲ್ಲಣಗೊಳಿಸಿದೆ. ಇದಿಷ್ಟು ಈ ವಿಚಾರದ ಕುರಿತಾದ ಮಾಹಿತಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.